आईफोन जीतने के लिए तैयार हो जाओ। सोनिक देखो आईफोन जीतो कॉन्टेस्ट सोमवार से शुक्रवार सुबह 10 बजे से 12 बजे तक सोनिक पर। Watch full episodes on Jio Hotstar. ಅಯ್ಯಮ್ಮ ಇದು ಸಕ್ಕದಾಗಿರೋ ದೊಡ್ಡ ಚೇಳು ಇಲ್ಲ. ಅರೆ ಡಾಕ್ಟರ್ಣ ತಾವೇನ್ ಕಾರ್ ಸುಟ್ಟಾಕೋದ್ ಬೇಡಣ್ಣ, ಆ ಕೆಲ್ಸನ ಈ ಚೇಳೆ ಮಾಡುತ್ತೀರಿ. ಈಗ ಬೇಗ ಓಡಿಸಿ ಸ್ಟಾರ್ಟ್ ಮಾಡಿ. ಇವರೆಲ್ಲ ನಿಜವಾಗ್ಲೂ ತುಂಬಾ ಧೈರ್ಯಶಾಲಿಗಳು. ಸ್ಟಾಪ್ ಇದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ. ಏಯ್ ನಿಂತ್ಕೋ. ಸಿಂಗಂ ಸರ್, ಓಯ್ ಇಲ್ಲಿ ಈ ಕಡೆ. ಹೇಳಿ ಸರ್, ಬನ್ನಿ. ಮೊಟ್ಟೆ ಹಗ್ಗ ಹಿಡ್ಕೊಳ್ಳೋ. ಅವರೆಲ್ಲರೂ ಪ್ರತಿ ಸರಿನೂ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರಿಗಂತೂ ಗೊತ್ತೇ ಇಲ್ಲ ನಾ ಹಿಂದೆಯಿಂದ ಬರ್ತಿರೋದು. ನಿಮ್ಮ ಅದೃಷ್ಟದಿಂದನೇ ಇದೆಲ್ಲ ಆಗ್ತಾ ಇದೆ. ಎಲ್ಲ ನಿಧಾನವಾಗಿ ನಡೀರಿ. ಈ ಒಣಗೋಗಿರೋ ನದಿಯಲ್ಲಿ ಯಾರು ಬೀಳಕ್ ಹೋಗ್ಬೇಡಿ. ಬನ್ನಿ ಬನ್ನಿ. ಎಲ್ರು ನಾಲೆ ಒಳಗೆ ಹಾರ್ಕೊಂಬಿಡಿ ಈಗ. ಇವಾಗೇನಾ? ಅಯ್ಯಪ್ಪ ಅಲ್ಲೋಡಿ, ಇದು ಯಾವ್ದು ಹೊಸ ಸಮಸ್ಯೆ ಎದುರಾಯ್ತು. ಬನ್ನಿ ಓಡೋಣ. ಎಂತ ಕೆಲಸ ಆಯ್ತಯ್ಯ, ಬೇಗ ಓಡೋಗೋತರ ಯಾವ್ದಾರ ಒಂದು ಔಷಧಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಈಗ ಏನ್ ಮಾಡೋದಪ್ಪ. ಅಯ್ಯಪ್ಪ ನಾನಂತೂ ಈಗ ರಾಕೆಟ್ ತರ ಬಿಟ್ಟಿದ್ದೀನಿ. ಅದೇ ತರ ಓಡ್ಬೇಕಪ್ಪ ಈಗ, ಇಲ್ಲ ಹೋದ್ರೆ ಅಷ್ಟೇ. ಮಮ್ಮನಿ, ಈ ಕಲ್ಲು ನಮ್ಮನ್ನ ಬಿಡ್ತಾನೆ ಇಲ್ಲ. ಎಲ್ಲ ಬೇಗ ಓಡಿ. ನಾವೆಲ್ರೂ ಈಗ ಚಟ್ನಿ ಆಗೋಗ್ಬಿಡ್ತೀವಿ ಕಣೋ, ಅದಕ್ಕೆ ಸಿಕ್ಕಾಕೊಂಡು. ಜೀವ ಉಳಿಸ್ಕೋಬೇಕಂದ್ರೆ ಎಲ್ರು ಬಂಡೆ ಮೇಲೆ ಬೇಗ ಹತ್ಕೊಂಬಿಡಿ. ಪಟ್ಲ
ಅಲ್ಲೋಡು, ಸಿಟಿ ಆಫ್ ಗೋಲ್ಡ್, ಪೂರ್ತಿ ಗೋಲ್ಡ್ ಇಂದನ ಮಾಡಿರೋ ತರ ಇದೆ ಕಣೋ. ಆದ್ರೆ ನಾವ್ ಅಲ್ಲಿಗೆ ಈಗ ಹೋಗಕ್ ಆಗಲ್ಲ ಕಣೋ, ಯಾಕಂದ್ರೆ 1000 ಅಡಿ ಕೆಳಗಡೆ ಹೋಗ್ಬೇಕು ನಾವ್ ಇಳಿದು. ಜೀವ ಉಳಿಸ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ ಕಣೋ. ಅಯ್ಯೋ ಅಳಬೇಡ ಕಣಯ್ಯ, ಎದ್ರಕೋಬೇಡ. ನಾನು ಕಾರ್ನ ಈಗ ರಿಮೋಟ್ ನಲ್ಲಿ ಕರ್ಸ್ಕೊಳ್ತೀನಿ, ನೋಡ್ತಾ ಇರ್ರಿ. ಅಯ್ಯಬ್ಬ, ನಿಮ್ ಕಾರು ಕೆಟ್ಟ ನಿಂತ್ಕೊಂಡ್ಬಿಟ್ಟಿದೆ. ಅಯ್ಯೋ ನನ್ ಕೆಳಗಿರೋದ್ರಲ್ಲಿ ಹೆಲಿಕಾಪ್ಟರ್ ಮೋಡು ಇದೆ ಕಣ್ರಯ್ಯ, ಹಾಗೆ ಹಾರ್ಕೊಂಡು ಇಲ್ಲಿಗೆ ಬಂದ್ಬಿಡುತ್ತೆ, ನೋಡ್ತಾ ಇರಿ. ಡಾಕ್ಟರ್, ಈ ಕಾರ್ ಹಾರುತ್ತೆ ಅಂತ ಗೊತ್ತಿದ್ರು ನಮಗೆ ಆ ಚೇಳು ಬಂಡೆ ಮತ್ತೆ ಬಾಣಗಳ ಹತ್ರ ಯಾಕಡ ಸಿಕ್ಕಾಕಿಸ್ಬಿಟ್ರೆ ನೀವು? ಅಯ್ಯೋ ಸಾರಿ ಕಣ್ರಯ್ಯ, ಮರ್ಸ್ಬಿಟ್ಟಿದೆ ಕಣ್ರಯ್ಯ, ಟೆನ್ಷನ್. ಅಯ್ಯಪ್ಪ, ಅಯ್ಯಬ್ಬ, ಪೂರ್ತಿ ಊರ್ಗೂರೇ ಗೋಲ್ಡ್. ಜಾರಿಗೇನಾದ್ರೂ ಈ ಜಾಗ ತೋರಿಸ್ಬಿಟ್ರೆ ಖುಷಿಲಿ ಔಟ್ ಆಫ್ ಮೈಂಡ್ ಆಗೋಗ್ಬಿಡ್ತಾನೆ. ಮಮ್ಮಿ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಬಂಗಾರನ ಯಾವತ್ತೂ ನೋಡಿಲ್ಲ. ಇವಾಗ ನಾನು ಎಲ್ಲೇ ಇದ್ಬಿಡ್ತೀನಿ, ಫುರ್ಫುರಿ ನಗರ ಹೋಗೋದೇ ಇಲ್ಲ. ಮಮ್ಮಿ, ಈಗ ಸೈಲೆಂಟ್ ಆಗಿರೋ, ಬುದ್ಧಿವಂತಿಕೆ ಅಂತ ಕೆಲಸ ಮುಗಿಸ್ಬೇಕು ನಾವೀಗ. ಇಲ್ಲೇನು ಮುಟ್ಟಕ್ಕೆ ಹೋಗ್ಬೇಡಾರಮ್ಮ, ಗೊತ್ತಿಲ್ಲ ಎಲ್ಲೆಲ್ಲಿ ಟ್ರ್ಯಾಪ್ ಆಗುತ್ತೋ ಏನೋ. ಎಲ್ಲ ನೋಡಕ್ಕೆ ಒರಿಜಿನಲ್ ತರ ಇವೆ, ಆದ್ರೆ ಇವೆಲ್ಲ ಮೂರ್ತಿಗಳು ಹಿಂಗಿವೆ ಅಲ್ವಾ. ಇದನ್ನ ಮುಟ್ಟಿದ್ರೆ ಸಾಕು ಜೀವ ಬರೋ ತರ ಅನ್ನಿಸ್ತಾ ಇದೆ. ಜೈ ಹೋ, ಸಿಕ್ಬಿಡ್ತು ಕಿರೀಟ ಮತ್ತೆ ಕತ್ತಿ ಸಿಕ್ಬಿಡ್ತು. ದಿಲಾವರ್ ಖಾನ್ಗೆ ಈ ಕಿರೀಟ ಕತ್ತಿನ ತಗೊಂಡೋಗಿ ಕೊಟ್ಬಿಡೋಣ, ಏನಂತೀಯ? ಅವನು ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಐಡಿಯಾ, ಮೋಟು ಎಲ್ಲ ಮೂರ್ತಿಗಳು ಬಾಣ ಬಿಡೋದಕ್ಕೆ ರೆಡಿ ಆಗ್ಬಿಟ್ಟಿವೆ ಕಣ. ಅವ್ನ ಕೈಯಲ್ಲಿ ಇದೆಯಲ್ಲ, ಅದನ್ನ ಎಳ್ಕೊಂಡು ಎಲ್ಲರೂ ಒಟ್ಟಿಗೆ ಬಂದ್ಬಿಡಿ, ಇಲ್ಲಿಗೆ ಪ್ರೊಟೆಕ್ಟ್ ಮಾಡ್ಕೋಬಹುದು. ಬನ್ನಿ. ಇಲ್ಲ, ಯಾರು ಈ ಜಾಗನ ಕಾಪಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾನೋ ಅವನು ಒಳ್ಳೆ ಪ್ಲಾನ್ ನಲ್ಲೇ ಇದನ್ನ ಮಾಡಿದಾನೆ. ಆ ಕತ್ತಿ ಮತ್ತೆ ಕಿರೀಟನ ತಗೊಳಕ್ ಹೋಗ್ದಿರೋದು ಒಳ್ಳೇದು ಅನ್ಸುತ್ತೆ ಕಣ ಮೋಟು. ಇದು ಸೆಂಟೂರು, ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ಬಹಳ ಸಿಟ್ಟಲ್ಲಿರೋಂಗಿದೆ ಇದು. ಅಯ್ಯೋ ಡಾಕ್ಟರ್ ಅಣ್ಣ, ಇದು ನಿಜವಾದ ಅಲ್ಲ ಅಣ್ಣ, ಅರ್ಧ ಹಾರ್ಸ್ ಬಾಡಿ ರೋಬೋಟ್ ಬಾಡಿ ಇದ್ದಂಗಿದೆ ನೋಡಿ. ನೀವ್ ಯಾವಾಗ್ಲೂ ನಮಗ್ ಮಾಡ್ಕೊಡ್ತಾ ಇದ್ರಲ್ಲಣ್ಣ, ಈಗ ಪ್ರೂವ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ಹಲೋ, ಏನಪ್ಪ ಸಮಾಚಾರ? ನನ್ನ ಹೆಸರು ಮೋಟು ಅಂತ, ನಾವು ಫುರ್ಫುರಿ ನಗರದಿಂದ ಬಂದಿದ್ದೀವಿ. ನಿನ್ನ ಮೈ ರೋಬೋಟಿಕ್ ತಾನೇ? ಇಲ್ಲ, ನನ್ನ ಹೆಸರು ಯಕೂಬ್ ಅಂತ. ಬಾಷಾ ಸಲೀಂ ಅಲಿ ಖಾನ್ನ ಸೇನಾಧಿಪತಿ ನಾನು, ಮತ್ತೆ ಈ ಮುಕುಟದ ರಕ್ಷಕ ನಾನು. ಇವತ್ತುವರೆಗೂ ಯಾರ್ಯಾರು ಇದನ್ನ ತಗೊಳಕ್ ಬಂದಿದ್ದಾರೋ ಅವ್ರು ಯಾರು ಉಳಿದಿಲ್ಲ. ಅಯ್ಯೋ ಯಾಕೂಬ್ ಬ್ರದರ್, ಜೀವ ಉಳಿಸ್ಕೊಳ್ಳೋ ಮಾತನ್ನ ಆಮೇಲೆ ಆಡೋಣ. ಮೊದ್ಲು ನಂಗೊಂದು ವಿಷಯ ಹೇಳು. ಈ ಬಾಡಿ ಇದೆಯಲ್ಲ, ಹಾರ್ಸ್ ಬಾಡಿ, ಇದನ್ನ ಮೆಟಲ್ ಇಂದ ಮಾಡಿರೋದಾ? ಪತ್ಲು ಅಸಲಿ ಕಣೋ, ನಿಜ ಕಣೋ, ಅಸಲಿ. ಓಡಾಡ ಬನ್ನಿ ಇಲ್ಲದೆ ಎಲ್ರು, ನಿಲ್ಬೇಡಿ, ಓಡ್ತಾನೆ ಇರಿ. ಪತ್ಲು, ಹೇಗಾದ್ರೂ ಮಾಡಿ ಆ ಕಿರೀಟ ಮತ್ತೆ ಕತ್ತಿ ತಗೊಳ್ಳೋಂತ ಯೋಚನೆ ಏನಾದ್ರು ಮಾಡೋ. ಅಯ್ಯಮ್ಮ, ನಿಮಗೇನೋ ಮುಕುಟ ಮತ್ತೆ ತಳವಾರ್ ತಗೊಳ್ಳೋ ಐಡಿಯಾ ಇದೆನಾ? ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಇದೆ. ನಾವು ದಿಲವರ್ ಖಾನ್ಗೆ ಮಾತು ಕೊಟ್ಟಿದ್ದೀವಿ, ಆ ಮಾತನ್ನ ನಾವು ಮುರಿಯಕ್ ಸಾಧ್ಯ ಇಲ್ಲ. ಅದೇನಾದ್ರೂ ಪರವಾಗಿಲ್ಲ. ಅಯ್ಯೋ ಗಸಿದಾರಮ್ಮ, ಇದು ಡ್ಯಾನ್ಸ್ ಮಾಡೋ ಸಮಯ ಅಲ್ಲ ಕಣಯ್ಯ. ಆ ಸ್ಯಾಂಟೋರ್ ಈಗ್ಲಾಗ್ಲೋ ಬಂದ್ಬಿಡ್ತಾನೆ, ಓಡೋ. ನಾನ್ ಡ್ಯಾನ್ಸ್ ಯಾರು ಮಾಡ್ತಾ ಇಲ್ಲ. ಡ್ಯಾನ್ಸ್ ಮಾಡ್ತಿಲ್ಲ ಮೋಟು. ನನ್ನ ಪಂಚೆ ಒಳಗಡೆ ಏನೋ ಹೋಗ್ಬಿಟ್ಟಿದೆ.
ಅಯ್ಯೋ ಕಪ್ಪುಳುಗಳು ಓಡಿ ಮೇಲೆ ಹತ್ತಿ ಮೇಲೆ. ಅಲ್ಲೋಡು, ಆ ಚಿತ್ರದ ಪ್ರಕಾರ ಹುಳುಗಳೆಲ್ಲ ಬೆಂಕಿಗೆ ಎದುರುಕೊಳ್ಳುತ್ತವೆ ಅಂತ ಕಾಣುತ್ತೆ. ಈ ಪಂಜನ ಹಚ್ಬಿಟ್ರೆ ಅವೆಲ್ಲ ಓಡಬಿಡುತ್ತವೆ. ಅಲ್ಲೋಡು, ಆ ಪಂಜನ ಅಣ್ಸಕ್ಕೆ ಅನ್ನೋದಕ್ಕೆ 2 ಕಲ್ಲು ಅಲ್ಲೇ ಇಟ್ಟಿದ್ದಾರೆ. ಆ 2 ಕಲ್ಲನ್ನ ಉಜ್ಜೋದ್ರಿಂದ ಪಂಜನ ಹತ್ತಿಸ್ಬಿಡ್ಬೋದು. ತಗೋ ಇಲ್ಲಿ ಪಂಜನ ಹಚ್ಬಿಡು. ಅಯ್ಯಮ್ಮ, ಪಂಜನ ಹತ್ಸೋದು ಗುಂಡಾರ್ಸೋದು ನನಗೆ ಬಹಳ ಈಸಿ. ಈಗ ಹತ್ತಿಸ್ತೀನಿ, ನೋಡ್ತಾ ಇರಿ. ಅಯ್ಯಮ್ಮ, ಹುಳಗಳು ಮೇಲ್ ಬರ್ತಾ ಇದೆ. ಡಾಕ್ಟರ್ ಜಟ್ಕ, ನೀನಾದ್ರೂ ಟ್ರೈ ಮಾಡೋ. ಅಯ್ಯೋ ಏನಯ್ಯ ಪ್ರಯತ್ನ ಮಾಡೋದು? ಇಲ್ಲಿ ನೋಡಯ್ಯ, ಆಗ್ಲಿಂದ ಓದಾಡ್ತಿದ್ವಿ, ಯಾಕಣ್ಣ ಮೊದಲೇ ಹೇಳಿಲ್ಲ ನೀವು? ಆಮೇಲೆ ನೋಡ್ಕೊತೀನಿ, ಹಾರ್ಕೊಳ್ರಿ. ಅಯ್ಯಮ್ಮ, ಶರ್ಟಲ್ಲಿ ಪ್ಯಾಂಟಲ್ಲಿ ಮರಿನಲ್ಲಿ ಎಲ್ಲ ಕಡೆ ಅಬ್ಬಬ್ಬ, ಅಯ್ಯೋ ಕೆಲ್ತಾವೆ, ಅಯ್ಯೋ ಕಚ್ತಾವೆ. ಅಯ್ಯೋ ಅಮ್ಮ, ಆಗಲ್ಲ ಆಗಲ್ಲ, ಅಯ್ಯೋ ಅಯ್ಯೋ ಅಮ್ಮ. ಅಲ್ಲ, ಅಷ್ಟೊತ್ತಿನ ಕಲ್ನ ಉಜ್ಜಿ ಉಜ್ಜಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಅಲ್ಲ, ನಿಮ್ಗಾಗ್ಲೇ ಹೇಳಕ್ ಆಗ್ತಿರ್ಲಿಲ್ವಾ ಜೇಬಲ್ ಲೈಟರ್ ಇದೆ ಅಂತ? ಅಲ್ರಯ್ಯ, ಈ ಸರಿ ಏನಾದ್ರೂ ನೀವೆಲ್ರೂ ನಂಗೆ ಸೇರಿ ಹೊಡೆಯಕ್ ಬಂದ್ರೆ ಈ ಪಂಜನ ಆಫ್ ಮಾಡ್ಬಿಟ್ಟು ಎಷ್ಟು ಬಿಡ್ತೀನಿ, ನೋಡ್ತಾ ಇರಿ. ಬೇಡ. ಗುಲೆ ಬಕವಾಲಿ, ನಮ್ಮ ಕನಸು ನನಸಾಗೋಯ್ತು. ಕೊನೆಗೂ ನಾವು ಈ ಚಿನ್ನದ ರಾಜ್ಯಕ್ಕೆ ಪ್ರವೇಶ ಆಗ್ಬಿಟ್ವಿ. ನಾವು ಈಗ ಬೇಗ ಹೋಗಿ ಆ ಕತ್ತಿ ಮತ್ತು ಕಿರೀಟನ ತಗೊಂಡ್ಬಿಟ್ರೆ ಪೂರ್ತಿ ಊರಿಗೆ ಜೀವ ಬಂದ್ಬಿಡುತ್ತೆ. ಅವರೆಲ್ಲ ನಮ್ ಗುಲಾಮ್ರಾಗ್ಬಿಡ್ತಾರೆ. ಅವ್ರು ಬದುಕಿದ್ರೆಷ್ಟು ಸತ್ರೆಷ್ಟು, ಈ ಊರಂತೂ ನಮ್ದು. ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ನೀವೆಲ್ಲರೂ ಇಲ್ಲಿಗೆ ಬಂದು ತಪ್ಪು ಮಾಡಿದ್ದೀರಾ. ನೀವಿಲ್ಲಿಂದ ಒಂದೇ ಒಂದು ಬಂಗಾರದ ತುಂಡನ್ನು ತಗೊಂಡು ಹೋಗೋದಕ್ಕಾಗಲ್ಲ. ಅರೇ, ನಾವು ಬಂಗಾರ ತಗೊಳಕೋಸ್ಕರ ಬರ್ಲಿಲ್ಲ ಇಲ್ಲಿಗೆ. ನಾವು ದಿಲ್ವಾರ್ ಖಾನ್ ಇದಾರಲ್ಲ, ಅವ್ರ ಅಪ್ಪನ ಕಿರೀಟ ಮತ್ತೆ ಕತ್ತಿ ತಗೊಳಕೋಸ್ಕರ ಬಂದಿದ್ದು ಅಷ್ಟೇನೆ. ಮುಕುಟ ಮತ್ತೆ ತಳವಾರು ನಮ್ಮದು. ಅವರು ನಿಮಗೆ ಸುಳ್ಳು ಹೇಳಿದ್ದಾರೆ, ಅದನ್ನ ನೀವು ತಗೊಂಡು ಹೋಗೋಕ್ ಆಗೋದಿಲ್ಲ. ಮತ್ತೆ ನಮಗೆ ನಮ್ಮ ರಾಜ ಯಕೂಬ್ ಇದ್ದಾನೆ. ಆದ್ರೆ ದಿಲಾವರ್ ಖಾನ್ ಅವರು ನಮ್ಗೆ ಆ ರೀತಿ ಹೇಳಿದ್ರಲ್ಲ, ಆ ಕಿರೀಟ ಮತ್ತೆ ಕತ್ತಿ ಅವ್ರ ಅಪ್ಪಂದು ಅಂತ ನಮ್ಗೆ ಹೇಳಿದ್ರು. ದಿಲಾವರ್ ಖಾನ್ ನಿಮ್ಗೆ ಎಲ್ಲ ಸುಳ್ಳು ಹೇಳಿದ್ದಾನೆ ಬರೀ. ನನ್ಗನ್ಸುತ್ತೆ ಅವನಿಗೆ ಗೊತ್ತಿದೆ, ಯಾರೇ ಈ ಖಡ್ಗ ಮತ್ತೆ ಮುಕುಟನ ಧರಿಸಿದ್ರೆ ಅವರು ಈ ಸಾಮ್ರಾಜ್ಯದ ರಾಜ ಆಗ್ತಾರೆ ಅಂತ. ಎಲ್ಲರೂ ಅವನಿಗೆ ಗುಲಾಮರಾಗ್ತಾರೆ ಅಂತ. ಪೂರ್ತಿ ನಗರನೇ ಜೀವಂತ ಆಗೋಗ್ಬಿಡುತ್ತಾ ಹೇಗೆ? ಒಬ್ಬ ಜಾದೂಗಾರ ಮೋಸ ಮಾಡಿ ನಮ್ಮ ರಾಜ್ಯನ ವಶಪಡಿಸ್ಕೋಬೇಕಂತ ಇದ್ದ. ಅನಾದ್ರೆ ನಾನೇ ಅವನ ಮುಗಿಸ್ಬಿಟ್ಟೆ. ಅವನು ಮೇಲ್ ಸೇರ್ಕೊಳ್ಳೋದ್ರೊಳಗಡೆನೆ ನಮ್ಮೆಲ್ಲರ ಮೇಲೆ ಜಾದೂ ಮಾಡ್ಬಿಟ್ಟ. ಅವನು ನಮ್ಮ ಪೂರ್ತಿ ಸಾಮ್ರಾಜ್ಯನ ಕಲ್ಲಿನ ಮನುಷ್ಯನ ಮಾಡ್ಬಿಟ್ಟ. ಮತ್ತೆ ನನ್ನ ಈ ಗತಿ ಮಾಡಿದ್ದಾನೆ. ಅವನು ನನಗೆ ಶಾಪ ಕೊಟ್ಟಿದ್ದಾನೆ. ಆ ಮುಕುಟನ ನಾನು ಯಾವತ್ತಿಗೂ ಧರಿಸೋದಕ್ಕೆ ಆಗೋದಿಲ್ಲ. ಯಾರು ಆ ಮುಕುಟನ ಧರಿಸ್ತಾರೋ ಅವರು ಇಲ್ಲಿನ ರಾಜ ಆಗ್ತಾರೆ. ಎಲ್ಲ ಜನಗಳು ಕಲ್ಲಿಂದ ಮುಕ್ತ ಹೋಗಿ ಜೀವ ಬಂದು ಜೀವಂತರಾಗ್ತಾರೆ. ಮತ್ತೆ ಅವನ್ನ ರಾಜ ಅಂತ ಕರೀತಾರೆ. ಮೋಸ್ಕಾರ, ದಿಲಾವರ್ ಖಾನ್ ಇಷ್ಟೊಂದು ಮೋಸ್ಕಾರ ಅಂತ ನಮ್ಗೆ ಖಂಡಿತ ಗೊತ್ತಿರ್ಲಿಲ್ಲ. ನಾವು ಒಂದ್ ಮಾತಿನ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ವು. ನಾನೀಗ ದಿಲಾವರ್ ಖಾನ್ನ ಖಂಡಿತ ಬಿಡೋದಿಲ್ಲ. ಅಯ್ಯಬ್ಬೋ, ಅದೇನೋ ಶಬ್ದ ಅದು? ಏನಾಗ್ತಾ ಇದೆ? ನನ್ನ ಸಿಪಾಯಿಗಳೇ ಬನ್ನಿ, ಬಾಗ್ಲು ಮುಚ್ಕೊಳ್ತಾ ಇದೆ. ಅನ್ಸುತ್ತೆ ದಿಲಾವರ್ ಖಾನ್ ನಿಮ್ಮನ್ನ ಫಾಲೋ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದಾನೆ ಅಂತ. ಅವನ್ ಮತ್ತೆ ಮುಕುಟ ಕೂಡ ಧರಿಸಿದ್ದಾನೆ ಅನ್ಕೊಂತೀನಿ. ಇವಾಗ ನಾವೇನು ಮಾಡಕ್ಕಾಗೋದಿಲ್ಲ. ನಾವು ಅವನ್ನ ಹೇಳ್ದಂಗೆ ಕೇಳ್ಬೇಕಾಗತ್ತೆ. ನಡೀರಿ, ದರ್ಬಾರಲ್ಲಿ ಹೋಗೋಣ. ನಡೀರಿ, ಬೇಗ ನಡೀರಿ. ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ. ಜಯವಾಗ್ಲಿ. ಬನ್ನಿ ಬನ್ನಿ ನನ್ನ ಸ್ನೇಹಿತರೆ. ಮೋಟು ಪತ್ಲು, ನೀವುಗಳು ತುಂಬಾ ಧೈರ್ಯಶಾಲಿಗಳಿದ್ದೀರಿ. ಅರೆ, ನಾವು ನಿಮ್ ಸ್ನೇಹಿತರು ಖಂಡಿತ ಅಲ್ಲ. ನೀನು ನಮ್ ದುಶ್ಮನ ಆಗಕ್ಕೂ ಲಾಯಕೇ ಇಲ್ಲ. ನೀವು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ರಿ, ಅಲ್ದೆ ನಮ್ಮ ಅಮಾಯಕತೆ ನಾವು ಉಪಯೋಗಿಸ್ಕೊಂಡ್ಬಿಟ್ರಿ. ಏ, ಇಲ್ಲಿ ನನ್ನ ಮಾತೇ ನಡೆಯೋದು. ಇಲ್ಲಿ ಕಾನೂನು ಅಂದ್ರೆ ನಾನೇ. ಮೋಟು, ನೀನು ನನ್ನ ಸ್ನೇಹನ ಕಿತ್ತಾಕಿ ಒಳ್ಳೇದ್ ಮಾಡ್ಲಿಲ್ಲ. ಇವಾಗ ನೋಡಕ್ ಇಷ್ಟಪಡ್ತೀನಿ ನೀನು ಎಷ್ಟು ಧೈರ್ಯಶಾಲಿ ಅಂತ. ನೀನೀಗ ಯಕೂಬಾ ಜೊತೆ ಫೈಟ್ ಮಾಡ್ಬೇಕು. ನೀನ್ ಗೆದ್ರೆ ನಿನ್ನ ವಾಪಸ್ ಹೋಗಕ್ ಬಿಡ್ತೀನಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಇಲ್ಲ, ಈ ಹೋರಾಟ ಸರಿಸಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನ್ ಫೈಟ್ ಮಾಡ್ತೀನಿ ಪತ್ಲು. ಸರಿಸಮ ಇಲ್ದೆ ಹೋದ್ರೂ ಪರವಾಗಿಲ್ಲ ನಂಗೆ. ಇದು ಒಳ್ಳೆತನ.
ಮತ್ತು ಕೆಟ್ಟತನದ ನಡುವೆ ಹೋರಾಟ. ಆದ್ರೆ ಜಯ ಯಾವತ್ತು ಒಳ್ಳೆತನಕ್ಕೇನೆ ಸಿಗೋದು. ಹಾ, ಪತ್ಲು ನೀವ್ ಹೋಗೋ, ಈ ಫೈಟ್ ನಾನು ಮಾಡ್ತೀನಿ ಕಣೋ. ಇಲ್ಲ ಕಣೋ, ನೀನ್ ಎಲ್ಲಿರ್ತೀಯೋ ಈ ಪತ್ಲು ಅಲ್ಲೇ ಇರ್ತಾನೆ. ಶಹಬಾಸ್, ಸ್ನೇಹ ಅಂದ್ರೆ ಹೀಗಿರ್ಬೇಕು. ಫೈಟ್ ಶುರು ಮಾಡಿ. ಮೋಟು ನನ್ನ ಗೆಳೆಯ, ನನ್ನ ಕ್ಷಮಿಸ್ಬಿಡು. ನಾನು ರಾಜರ ಆದೇಶನ ಪಾಲಿಸಲೇಬೇಕಾಗುತ್ತೆ. ಪತ್ಲು ನೀ ಹೋಗ, ಇಲ್ಲಿಂದ ಹೋಗು. ಮೋಟು, ಮೋಟು, ಪತ್ಲು ಖಾಲಿ ಹೋಟೆಲ್ ಅಂತಾನೆ ಓಡ್ತಾ ಇಲ್ಲ, ಏನಾದ್ರೂ ಯೋಚಿಸೋ ಬೇಗ. ಐಡಿಯಾ. ಮೋಟು ಹಗ್ಗ ತಗೊಳ್ಳೋ, ಯಾಕೆ ಬಂದು ಕೈ ಕಟ್ಬಿಟ್ಟು ಒಂದ್ಮೇಲೆ ಸವಾರಿ ಮಾಡೋ ನೀನು, ಬೇಗ. ಯಾಕುಬಾ, ಶಬ್ಬಾಸ್ ಮೋಟು. ಯಾಕುಬಾ, ಸೀದಾ ಮಹಾರಾಜ್ ದಿಲಾವರ್ ಖಾನ್ ಹತ್ರ ಹೋಗು, ಬೇಗ. ನಿಂತ್ಕೋಬೇಡ ನೀನು. ಹೋಗ್ತೀನಿ, ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ. ಅವ್ರು ಈ ಕಡೆ ಯಾಕೆ ಬರ್ತಿದ್ದಾರೆ? ಅವ್ರನ್ನ ನಿಂತ್ಕೊಳ್ಳೋದಕ್ಕೆ ಆಜ್ಞೆ ಮಾಡಿ ದಿಲಾವರ್ ಖಾನ್. ಯಾಕೋಬಾ, ನಿಂತ್ಕೋ. ನಾನು ಹೇಳ್ತಾ ಇದ್ದೀನಿ, ನಿಂತ್ಕೋ. ಹೊಸ ಮಹಾರಾಜನಿಗೆ ಮೋಟು ಮಹಾರಾಜನಿಗೆ ಜೈ. ಇವತ್ತಿಂದ ನೀವೇ ನಮ್ಮ ಮಹಾರಾಜರು. ಇಲ್ಲ, ಇದು ತಪ್ಪು. ನೀವು ತಪ್ಪು ಮಾಡ್ತಾ ಇದ್ದೀರಾ. ನೀವು ಮೋಸದಿಂದ ನನ್ನ ಕಿರೀಟ ಕಿತ್ಕೊಂಡಿದ್ದೀರಾ. ನಾನು ರಾಜ ನಾನು. ಹಿಡೀರಿ ಆ ದೇಶದ್ರೋಹಿಯನ್ನ. ನಿಂತ್ಕೊಳ್ಳಿ. ನೀವ್ಯಾರು ಬದುಕಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ದಿಲಾವರ್ ಖಾನ್, ಎಲ್ಲಿವರೆಗೂ ಓಡ್ತೀಯ? ಕುತ್ಕೋಬೇಡ. ಮುಕುಟ ಇಲ್ದೇನೆ ಅದ್ರ ಮೇಲೆ ಕೂಡಕ್ ಹೋಗ್ಬೇಡ. ನಾನು ಕೂತ್ಕೊಂಡಿದ್ದೀನಿ. ಇನ್ನು ಈ ಸಿಂಹಾಸನ ನಂದು. ನಾನ್ ರಾಜ ಇದ್ದೀನಿ. ಇನ್ಮೇಲೆ ರಾಜ ನಾನೇ. ಇದೇನಾಗ್ತಾ ಇದೆ? ಇದೇನಾಗ್ತಾ ಇದೆ? ಈ ಭೂಮಿ ಯಾಕೆ ಅಲ್ಲಾಡ್ತಾ ಇದೆ? ಅಯ್ಯೋ, ಇದೇನಾಗ್ತಾ ಇದೆ? ಯಾರಾದ್ರೂ ಕಾಪಾಡಿ. ದಿಲಾವರ್ ಖಾನ್. ಅಯ್ಯೋ, ಹೋಗ್ತೀನಿ. ಅಯ್ಯೋ ಮಹಾರಾಜ, ನನ್ನನ್ನು ಕಾಪಾಡಿ. ಬಕವಾಲಿ, ಇಲ್ಲ ಮಹಾರಾಜ. ಬಕವಾಲಿ. ಇಲ್ಲ. ದಿಲಾವರ್, ಮೋಟು ಕಾಪಾಡಿ. ಇದರಿಂದ ನನ್ನನ್ನು ಕಾಪಾಡು ಮೋಟು. ಆ ಸಿಂಹಾಸನದ ಮೇಲೆ ಮುಕುಟ ಇಲ್ಲದೆ ಕೂಡೋದು ತಪ್ಪು. ಯಾರೇ ಕುತ್ಕೊಂಡ್ರು ಅವ್ರಿಗೂ ಇದೇ ಗತಿ ಆಗೋದು.
ಮೋಟು ಮಹಾರಾಜ, ನೀವೀಗ ಸಿಂಹಾಸನದ ಮೇಲೆ ಕೂಡಬಹುದು. ಯಾಕೂಬ, ತಾವು ಇಲ್ಲಿನ ರಾಜರು, ತಾವೇ ಸ್ವತಃ ಮುಕುಟನ ಧರಿಸಕ್ಕಾಗೋದಿಲ್ಲ. ಆದ್ರೆ ನಾನು ತಮಗೆ ಮುಕುಟವನ್ನು ಹಾಕ್ಬೋದು. ಮೋಟು ಪತ್ಲು, ತುಂಬಾ ತುಂಬಾ ಧನ್ಯವಾದ. ನೀವು ನನ್ ಮೇಲಿರೋ ಶಾಪಕ್ಕೆ ಮೋಕ್ಷ ಕೊಟ್ಟಿದ್ದೀರಾ. ನೀವು ನನ್ನ ಮತ್ತೆ ನಮ್ಮ ಸಾಮ್ರಾಜ್ಯನ ಉಳಿಸಿದ್ದೀರಾ. ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕೂಬಾ, ತಾವೇ ಇಲ್ಲಿನ ಅಸಲಿ ರಾಜರು, ನಾವು ಅತಿಥಿಗಳು. ನಮ್ಮ ಕೆಲಸ ಪೂರ್ತಿ ಆಯ್ತು. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಷ್ಟು ಬಂಗಾರ ಬೇಕು ಅದನ್ನೆಲ್ಲ ತಗೊಂಡೋಗಿ, ಎಲ್ಲಾನು ನಿಮ್ದೇನೆ. ಇಲ್ಲ, ಬೇಡ ಯಾಕೂಬ, ಬೇಡ. ನಮಗೆ ಚಿನ್ನ ಗಿನ್ನ ಏನು ಬೇಡ. ಹಾಗಾದ್ರೆ ಸ್ವಲ್ಪ ದಿನ ನಮ್ಮೂರಲ್ಲಿ ಅತಿಥಿಗಳಾಗಿರಿ. ಥ್ಯಾಂಕ್ ಯು. ಅಯ್ಯಮ್ಮ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತು ಬಂಗಾರದ ಊರಲ್ಲೇ ಇಲ್ಲ. ಬಂಗಾರದ ಮೇಲೆ ಕೂಡೋದು, ಬಂಗಾರದ ಮೇಲೆ ಮಲ್ಗೋದು, ಬಂಗಾರದ ಮೇಲೆ ಹೇಳೋದು. ಆದ್ರೆ ಬಂಗಾರ ತಿನ್ನಕ್ಕೆ ಹೇಗಾಗತ್ತೆ? Watch India's largest kids library only on Jio Hotstar. Download the app now.